ಜೆಎಂ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಾಗಲಕೋಟೆ ಬ್ರೇಕಿಂಗ್. ಹೆರಿಗೆಗೆಂದು ಬಂದ ಬಾನಂತೆ ಸಾವು. ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರ ಪ್ರತಿಭಟನೆ. ಶವ ಇಟ್ಟು ಪ್ರತಿಭಟನೆ ಮಾಡ್ತಿರೋ ಕುಟುಂಬಸ್ಥರು. ಬೀಳಗಿ ಪಟ್ಟಣದಲ್ಲಿರುವ ಬಸವ ಪಾಲಿಕ್ಲಿನಿಕ್ ಖಾಸಗಿ ಆಸ್ಪತ್ರೆ. ಹೌದು, ಲಕ್ಷ್ಮಿ ಅಪ್ಪಾಲ ಲಮಾನಿ 28 ವರ್ಷದ ಮೃತ ಗರ್ಭಿಣಿ. ಜಾನಮಟ್ಟಿ ಲಮಾನಿ ತಾಂಡ ಒಂದು ಗ್ರಾಮದ ಮೃತ ಮಹಿಳೆ. ಹೆರಿಗೆ ವೇಳೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟ ಮಹಿಳೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿಯ ಸಾವು. ಮಗು ಆರೋಗ್ಯವಾಗಿದೆ. ಮಹಿಳೆ ಸಾವಿಗೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಹೀಗೆಂದು ಆರೋಪ ಮಾಡುತ್ತಿದ್ದಾರೆ. ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯಿಂದ ಸರಿಯಲ್ಲ ಎಂದು ಪಟ್ಟು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣ. ಚಟ್ರ ಡಾಕ್ಟರ್ ಅವರು ಅನ್ನೋರು ಅಂತಲ್ಲಿ ಒಂದು ಪೇಷಂಟ್ ಬಂದೈತಿ. ರಾತ್ರಿ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಡೆಲಿವರಿ ಮಾಡ್ಕೊಂಡಾರ. ಅದು ಬಿಲ್ಡಿಂಗ್ ಜಾಸ್ತಿ ಹೋಗೋ ಕಾರಣದಿಂದ ಧನುಷ್ ಹಾಸ್ಪಿಟ್ಲಿಗೆ FIR ಮಾಡಿದ್ದಾರೆ. FIR ಮಾಡಿದಾರೆ, ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರಲ್ಲ, ಗರ್ಭಕೋಶ ಚೀಲನ ಕಟ್ ಮಾಡಿದಾರಮ್ಮ ಅಂತ ಹೇಳಿದ ತಕ್ಷಣ ಅವರು ಬಾಯಿ ಡೆತ್ ಆಗ್ಯಾರ. ಆಗ ವಿಷಯ ತಿಳಿದ ತಕ್ಷಣ ಡಾಕ್ಟರು ಹಾಗೂ ಅವರು ಮಿಸಸ್ ಡಾಕ್ಟರ್ ಬಾಯಿನೂ ಕೂಡ ಅವರು ಎಲ್ಲಿ ಹೋಗಿದಾರೋ ಡಾಕ್ಟರ್ ಕಿಲಿ ಹಾಕೊಂಡು ಹೋಗ್ಬಿಟ್ಟಾರೆ. ಈಗ ಅದು ಶವನ್ನ ಇಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಕತ್ತಾರ. ಅವರು 2 ಮಕ್ಳು ಅದಾವ, ಅಂಗಲಿಕ್ಕ ಗಂಡ ಅದಾನ. 4 ಮಕ್ಳು ಅದಾವ, ಅಂಗಲಿಕ್ಕ ಗಂಡ ಅದಾನ. ಕೂಡಲೇ ಅವ್ರಿಗೆ ಡಾಕ್ಟರ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಅವರಿಗೆ ಎಲ್ಲ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಬಂದು ಇಲ್ಲಿ ನಮ್ಮ ಹತ್ರ ಹೇಳೋ ತನಕನೂ ಇದು ಪ್ರತಿಭಟನೆ ನಿಲ್ಲಿಸಲ್ಲ. ಇಲ್ಲಿ ನಮ್ಮ ಬೀಳಗಿ ಸಂಘಟನೆಗಳಿಗೆ ಎಷ್ಟು ಅದಾವ, ಹಲವಾರು ಸಂಘಟನೆಗಳನ್ನು ಎಲ್ಲರೂ ಇವರಿಗೆ ಬೆಂಬಲ ಕೊಡ್ತೇವೆ. ಹಾಗೂ ಇವ್ರಿಗೆ ನ್ಯಾಯ ಸಿಗೋ ಮಟ್ಟನೂ ನಾವು ಹೋರಾಟನ ನಿಲ್ಲಿಸಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ದಯವಿಟ್ಟು ಬರಬೇಕು. ಈ ವಿಷಯ ತಿಳಿದೈತಂತ ಅನ್ಕೊಂಡಿನಿ. ದಯವಿಟ್ಟು ಕೂಡಲೇ ಅಧಿಕಾರಿಗಳು ಎಚ್ಚರಿಸ್ಕೋಬೇಕು. ಇಂಥವು ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ. ಯಾಕೆ ನಡೀತಾವೆ ಅಂದರೆ ಇವರು ಏನು ಕ್ವಾಲಿಫಿಕೇಶನ್ ಆಗೈತೋ ಏನಿಲ್ಲೋ ಅನ್ನೋದು ತಮ್ಮ ಗಮನಕ್ಕೆ ಐತೋ ಏನಿಲ್ಲೋ, ಈ ಥರ ಯಾಕೆ ನಡೀತೈತಿ. ದಯವಿಟ್ಟು ಇದಕ್ಕೆ ಎಲ್ಲ ಒಂದು ಅವಕಾಶ ಇರ್ತಾವೆ. ಅದು ಘಟನೆ ನಡೆಯೋದಕ್ಕೆ ಮಾಡಿಕೊಡ್ಬಾರ್ದಂತ ತಮ್ಮಲ್ಲಿ ಅಧಿಕಾರಿಯಲ್ಲಿ ಕೇಳ್ಕೊಳ್ತೇನೆ. ನನ್ನ ಹೆಸರು ಮಂಜುಳಾ ಮೇರಾಕರ್ ಅಂತೇಳಿ. Sorry,